ಮೂರು ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಚಾಲನೆ. ಮೂರು ವಂದೇ ಭಾರತ್ ರೈಲಿಗೆ ಪ್ರಧಾನಿ ಹಸಿರು ನಿಶಾನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಚಾಲನೆ. ಬೆಂಗಳೂರಿನಿಂದ ಬೆಳಗಾವಿಯ ವಂದೇ ಭಾರತ್ ರೈಲು ಬೆಂಗಳೂರು ಬೆಳಗಾವಿ, ಅದೇ ರೀತಿಯಾಗಿ ಅಮೃತಸರ, ಮಾತಾ ವೈಷ್ಣೋ ದೇವಿ, ನಾಗಪುರ ಪುಣೆ ಮಾರ್ಗದ ರೈಲುಗಳಿಗೆ ಮೋದಿಯಿಂದ ಸಿಗ್ನಲ್. ಎಕ್ಸ್‌ಪ್ರೆಸ್ ರೈಲುಗಳಿಗೆ ವರ್ಚುವಲ್ ಮೂಲಕ ಚಾಲನೆಯನ್ನ ನೀಡಲಾಗಿದೆ. ಹಸಿರು ನಿಶಾನೆ ಬಳಿಕ ವಿದ್ಯಾರ್ಥಿಗಳಿಂದ ಕೆಲಕಾಲ ವಿದ್ಯಾರ್ಥಿಗಳೊಟ್ಟಿಗೆ ಮಾತು ಸಹ ಆಡಿದ್ದಾರೆ ನರೇಂದ್ರ ಮೋದಿ. ಈಗಾಗಲೇ ಮೂರು ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ಕೂಡ ತೋರಿಸಿರುವಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಚಾಲನೆಯನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಯ ವಂದೇ ಭಾರತ್ ರೈಲು, ಅದೇ ರೀತಿಯಾಗಿ ಬೆಂಗಳೂರು ಬೆಳಗಾವಿ, ಅಮೃತಸರ, ಮಾತಾ ವೈಷ್ಣೋ ದೇವಿ, ನಾಗಪುರ ಪುಣೆ ಮಾರ್ಗದ ರೈಲುಗಳಿಗೆ ಮೋದಿ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಎಕ್ಸ್‌ಪ್ರೆಸ್ ರೈಲುಗಳಿಗೆ ವರ್ಚುವಲ್ ಮೂಲಕ ಚಾಲನೆಯನ್ನ ಕೂಡ ನೀಡಿದ್ದಾರೆ. ಹಸಿರು ನಿಶಾನೆ ಬಳಿಕ ವಿದ್ಯಾರ್ಥಿಗಳೊಟ್ಟಿಗೆ ಕೆಲಕಾಲ ಮಾತನ್ನ ಕೂಡ ಆಡಿದ್ದಾರೆ. ನಾಳೆಯಿಂದ ಸಂಚಾರ ಕೂಡ ಆರಂಭವಾಗುತ್ತೆ. ಹಳದಿ ಲೈನ್ ಕ್ಲಿಯರ್ ಮಾಡಿರುವಂಥದ್ದು. ಇದೀಗ ನರೇಂದ್ರ ಮೋದಿ ಚಾಲನೆಯನ್ನ ನೀಡುವ ಮುಖಾಂತರ, ಹಸಿರು ನಿಶಾನೆಯನ್ನ ತೋರಿಸುವ ಮುಖಾಂತರ ಚಾಲನೆ ನೀಡಿದ್ದಾರೆ. ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ನೀಡಿರುವಂಥದ್ದು. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೂ ಕೂಡ ಚಾಲನೆಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಮೆಟ್ರೋ ರೈಲಿಗೂ ಕೂಡ, ಮೂರನೇ ಹಂತದ ಮೆಟ್ರೋ ರೈಲಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. बेंगलुरु से बेलगावी ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ, ತಾವರ್ಚಂದ್ ಗೆಹ್ಲೋಟ್ ಇಬ್ಬರು ಕೂಡ ಸ್ವಾಗತವನ್ನ ಮಾಡ್ಕೊಂತಾರೆ. ಹೂಗುಚ್ಛವನ್ನ ಕೊಡುವ ಮುಖಾಂತರ ಸ್ವಾಗತಿಸಿರುವಂಥದ್ದು. ಅದಾದ ನಂತರ ಹೆಲಿಕಾಪ್ಟರ್ ಮುಖಾಂತರ ಬಂದಿರುವಂತಹ ನರೇಂದ್ರ ಮೋದಿ ಈಗಾಗಲೇ ಹಸಿರು ನಿಶಾನೆಯನ್ನ ತೋರಿಸುವ ಮುಖಾಂತರ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಮೆಟ್ರೋ ಯೆಲ್ಲೋ ಲೈನ್ ಸಂಚಾರಕ್ಕೆ ಈಗಾಗಲೇ ಸುಗಮ ಆಗಿರುವಂಥದ್ದು. ಹಳದಿ ಲೈನ್ ಕ್ಲಿಯರ್ ಆಗಿದೆ. ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರುವ ಮುಖಾಂತರ ಚಾಲನೆಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ಗೂ ಕೂಡ ಚಾಲನೆಯನ್ನ ಕೊಡಲಾಗಿದೆ. ಹಳದಿ ಮಾರ್ಗವು 19.15 ಕಿಲೋಮೀಟರ್ ಉದ್ದವಿದ್ದು ಒಟ್ಟು 16 ನಿಲ್ದಾಣಗಳಿದ್ದಾವೆ. ಹೊಸ ಮಾರ್ಗದಿಂದ ನಗರದಲ್ಲಿ ಇಲ್ಲಿಯವರೆಗೆ 76.95 ಕಿಲೋಮೀಟರ್ ಇದ್ದ ಮೆಟ್ರೋ ಜಾಲ 96 ಕಿಲೋಮೀಟರ್ಗೆ ವಿಸ್ತರಣೆಗೊಳ್ಳಲಿದೆ. ಹಳದಿ ಮಾರ್ಗದಲ್ಲಿ ಕಾರ್ಯಾಚರಣೆಗೆ 3 ಮೆಟ್ರೋ ರೈಲುಗಳಷ್ಟೇ ಲಭ್ಯ ಇದ್ದು 20 ರಿಂದ 25 ನಿಮಿಷಗಳ ಅಂತರದಲ್ಲಿ ಸಂಚಾರವನ್ನ ಮಾಡ್ತವೆ. ಈ ಒಂದು ಹಳದಿ ಮಾರ್ಗದಲ್ಲಿ ಸಂಚಾರಕ್ಕೆ ಕನಿಷ್ಠ 10 ರು ಹಾಗೂ ಗರಿಷ್ಠ 60 ರು ದರವನ್ನ ನಿಗದಿಪಡಿಸಲಾಗಿದೆ. ಇಂದು ಈ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಲ್ಲಿ ಹಸಿರು ನಿಶಾನೆಯನ್ನ ತೋರುವ ಮುಖಾಂತರ ಚಾಲನೆಯನ್ನ ಕೊಟ್ಟಿರುವಂಥದ್ದು. ಹಸಿರು ನಿಶಾನೆಯನ್ನ ತೋರಿಸಿದ ಬಳಿಕ ಕೆಲಕಾಲ ವಿದ್ಯಾರ್ಥಿಗಳೊಟ್ಟಿಗೆ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಮಾತನಾಡಿರುವಂಥದ್ದು. ತುಂಬಾ ಖುಷಿಯಲ್ಲಿ
ಕೆಎಸ್ಆರ್ ರೈಲು ನಿಲ್ದಾಣ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಮಾತನಾಡಿರುವಂಥದ್ದು. ಶುಕ್ರವಾರ ಅಷ್ಟೇ ಬೆಂಗಳೂರಿಗೆ ರಾಹುಲ್ ಗಾಂಧಿ ಭೇಟಿ ಆಗುತ್ತೆ. ಅದಾದ ನಂತರ ಅದರ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಇಂದು ಬೆಂಗಳೂರಿಗೆ ಆಗಮಿಸಿ 3 ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಹಳದಿ ಲೈನ್ ಅನ್ನ ಕೂಡ ಇದೀಗ ಕ್ಲಿಯರ್ ಮಾಡಿರುವಂಥದ್ದು. ಮೆಟ್ರೋ ಯೆಲ್ಲೋ ಲೈನ್ ಸಂಚಾರಕ್ಕೆ ಸಂಪೂರ್ಣವಾಗಿ ಆರಂಭ ಆಗುತ್ತೆ. ನಾಳೆಯಿಂದ ಸಂಚಾರಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರುವ ಮುಖಾಂತರ ಈ ಒಂದು ಮಾರ್ಗಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ.